ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಸೊ ಇವತ್ತಿನ ವಿಡಿಯೋ ಅಂದರೆ ಹೆಸ್ರುಕಾಳು ಸಲಾಡು ಮತ್ತು ಪುದೀನ ಜ್ಯೂಸ್ದು. ಅದಾಗಲೇ ನಾನು ಶಾರ್ಟ್ ಫಾರ್ಮ್ ವೀಡಿಯೋಸ್ ಹಾಕಿದ್ದೀನಿ. ಸೊ ಇದನ್ನು ಲಾಂಗ್ ಫಾರ್ಮ್ ವೀಡಿಯೋಸ್ ಹಾಕೋಣ ಅಂತ. ಸೊ ಫಸ್ಟು ನಾವು ಗ್ರೀನ್ ಕಾಲ್ ಅಂದರೆ ಮುಂಗ್ ದಾಲ್ ಬೆನಿಫಿಟ್ಸ್, ಹೆಸ್ರುಕಾಳು ಬೆನಿಫಿಟ್ಸ್ ಏನಂತ ಅಂದರೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಡೈಜೆಷನ್ನು ಮತ್ತು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ಸ್ ಯಾವುದ್ಯಾವುದಿದೆ ಅಂತಂದರೆ ಐರನ್ ಇದೆ, ಫೊಲೈಟ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆ್ಯಂಟಿ ಆಕ್ಸಿಡೆಂಟು ತುಂಬ ರಿಚ್ಚಾಗಿ ನಾವು ತೊಗೋಬೋದು. ನಾನು ಸ್ವಲ್ಪ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಕ್ಯಾರೆಟಿಂದ ನಮಗೇನಾಗುತ್ತೆ ಅಂತಂದರೆ ಐ ಹೆಲ್ತಿಗೆ ಎಲ್ಪ್ ಆಗುತ್ತೆ. ಮತ್ತು ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಮತ್ತು ಮಿಂಟ್ ಏನು ಮಾಡುತ್ತೆ ಅಂತಂದರೆ ರಿಫ್ರೆಶ್ ಮತ್ತು ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಎರಡೂ ಕೂಡ ವಿಟಮಿನ್ ಎ ಇರುತ್ತೆ ಮತ್ತು ಸಪೋರ್ಟು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಮಿಂಟ್ ಮತ್ತು ಕ್ಯಾರೆಟಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತು ಎರಡೂ ಕೂಡ ಕ್ಯಾರೆಟ್ ಮತ್ತು ಮಿಂಟ್ ಎರಡೂ ಸ್ಕಿನ್ ಹೆಲ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಿಂಟು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ಲೋಟಿಂಗ್ ಮತ್ತು ಫ್ರೆಶ್ ಬ್ರೀತ್ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜಿಂಜರ್ ಏನು ಮಾಡುತ್ತೆ ಅಂತಂದರೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ರೆಡ್ಯೂಸ್ ನೌಸೇಷಿಯಾ ಅಂದರೆ ಸುಸ್ತು ಅನ್ನಿಸ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನಿಮಗೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ಮಾಡಿದ್ರು ಲೈಕ್ ಟಯರ್ಡ್ ಆಗ್ತಾಯಿದೆ ಅಂತಂದರೆ, ಎನರ್ಜಿ ಲೆವೆಲ್ ಡೌನ್ ಆಗ್ತಾಯಿದೆ ಅಂತಂದರೆ ನೀವು ಇಂಡೈರೆಕ್ಟಾಗಿ ಟೀಯಲ್ಲಿ ಅಥವಾ ಗ್ರೀನ್ ಟೀ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಿಂಜರ್ನು ಕೂಡ ಆ್ಯಡ್ ಮಾಡ್ಬೋದು. ಅಥವಾ ಇದನ್ನು ಕೂಡ ಆ್ಯಡ್ ಮಾಡೋದು. ಲೈಕ್ ಪುದೀನ ಅಫೋರ್ಡಬಲ್ ಇರುತ್ತೆ. ಈಗ ಲೆಮನ್ ಕೂಡ ಒಂದು ಸ್ವಲ್ಪ ಅಫೋರ್ಡಬಲು. ಸೊ ಇದೆಲ್ಲ ಸ್ವಲ್ಪ ಸೇರಿಸ್ಕೊಂಡು ನೀವು ಅದಕ್ಕೆ ಆದಷ್ಟು ಶುಗರ್ ಕಡಿಮೆ ಮಾಡಿ. ನಿಮ್ಮ ಇಂಟೇಕಲ್ಲಿ ಶುಗರ್ ಕಡಿಮೆ ಮಾಡಿದ್ರೆ ವೆಯ್ಟ್ ಲಾಸಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸಿಗೆ ಅಂತಂದ್ರೆ ಹೆಲ್ತಿ ಮೀಲ್ಸ್ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ಹೆಸ್ರುಗಳು ಎಲ್ಲ ತಿನ್ನಬೇಡಿ, ಒಬ್ಬೊಬ್ಬರಿಗೆ ಲೈಕ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ತಿಂದಾಗ ನೀವು ಮಿಂಟ್ ಜ್ಯೂಸ್ ಅಂದರೆ ಪುದೀನದ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತು ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗಾದ್ರೂ ಕೋಲ್ಡ್ ಪ್ರಾಬ್ಲಮ್ ಇದ್ದರೆ ಮತ್ತು ಥ್ರೋಟಲ್ಲಿ ಒಂದು ಸ್ವಲ್ಪ ಥ್ರೋಟ್ ಪೇಯ್ನು ಮತ್ತು ಥ್ರೋಟು ಅನ್ಕಂಫರ್ಟಬಲ್ ಇದ್ದರೆ ಇದನ್ನು ಕೂಡ ನೀವು ತೊಗೋಬೋದು. ಓಕೆನಾ? ಇಷ್ಟ ಆಗಿತ್ತು. ಫಸ್ಟು ಏನು ಮಾಡಿದೆ ಅಂತಂದರೆ ನಾನು ಹಿಂದಿನ ದಿವಸನೇ ಆ್ಯಕ್ಚುಲಿ ಮೊಳಕೆ ಬಂದರೆ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇಲ್ಲೇನೋ ಸಾಯಿಲ್ ಟೆಸ್ಟ್ ಮಾಡ್ತಾಯಿದ್ರಂತೆ ಜಯನಗರಲ್ಲಿ, ಏನೋ ಅಂಡರ್ಗ್ರೌಂಡ್ ಏನೋ ಟನಲ್ ಮಾಡ್ತಾರಂತೆ, ಗೊತ್ತಿಲ್ಲ. ಅದಕ್ಕೆ ಸಾಯಿಲ್ ಟೆಸ್ಟ್ ಮಾಡ್ತಿರೋದಕ್ಕೆ ನಾನು ಏನು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ತುಂಬ ನಾಯ್ಸ್ ಇದೆ. 4-5 ಡೇಸಿಂದ ಅದೇನು ಟೆಸ್ಟ್ ಮಾಡ್ತಿದ್ದಾರೋ 40 ಅಡಿ ಆಳದಲ್ಲಿ ಏನೋ ಸಾಯಿಲ್ ಟೆಸ್ಟ್ ಮಾಡಬೇಕಂತೆ. ಇದು ಏಬಲ್ ಇದೆಯಾ ಅಂದರೆ ಟನಲ್ ಮಾಡೋದಕ್ಕೆ ಅಂತ, ಅಂದರೆ ಮಣ್ಣು ಗಟ್ಟಿ ಇದೆಯಾ ಅಂತ. ಬಟ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ವಿ ಸೌಂಡು ಲೈಕ್ ಜನ್ರೇಟರ್ ಸೌಂಡ್ ಬರುತ್ತಲ್ಲ ಆ ಥರ ಬರ್ತಾಯಿದೆ. ಸೊ ದಟ್ಸ್ ಇಟ್ ಪ್ರಾಬ್ಲಮ್. ಸೊ ಫಸ್ಟ್ ಏನು ಮಾಡಿದೆ ಅಂತಂದರೆ ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಅಂದರೆ ಸಾಂಬಾರು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ. ಒಂದು ಮುಷ್ಟಿಗಿನ ಒಂದು ಕಾಲು ಮುಷ್ಟಿಯಷ್ಟು ಕಾಯಿ. ಮತ್ತು ನೀವು ದಾಳಿಂಬೆಣ್ಣೆ ಇದ್ದರೆ ದಾಳಿಂಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅವೆರಡೂ ಇರಲಿಲ್ಲ ಅದಕ್ಕೋಸ್ಕರ. ಬಟ್ ನೀವು ಸೌತೆಕಾಯಿ ಆ್ಯಡ್ ಮಾಡಿದ್ರೆ ಆವಾಗಲೇ ತಿಂದುಬಿಡಬೇಕು. ಸೊ ನೀವು ಲೈಕ್ ಇದನ್ನು ಬೆಳಿಗ್ಗೆ ಕೂಡ ತಿನ್ಬೋದು. ಸೌತೆಕಾಯಿ ನೀವು ತಿನ್ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಯಾಕಂತಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಇಲ್ಲಾಂತಂದರೆ ಮಧ್ಯದಲ್ಲಿ ಬೀಜ ಮತ್ತು ವಾಟರ್ ಕಂಟೆಂಟ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಲೈಕ್ ಗಟ್ಟಿ ಇರೋದು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಫುಲ್ಲು ನೀವು ಬೀಜ ಸಮೇತ ಎಲ್ಲ ಆ್ಯಡ್ ಮಾಡ್ತೀವಿ ಅಂತಂದರೆ ಅದು ಸ್ವಲ್ಪ ವಾಟರಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಸ್ವಲ್ಪ ನಿಮ್ಮ ಅಂದಾಜಿಗೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ತೊಗೋಬೋದು. ನಾನು ಸ್ವಲ್ಪ ಇಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ಇರೋದ್ರಿಂದ ಅದನ್ನೆಲ್ಲ ಹಚ್ಕೊಂಡು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಏನಕ್ಕೆ ತೆಗೆದಿಟ್ಕೊಂಡೆ ಅಂತಂದರೆ ಇನ್ ಕೇಸ್ ಕ್ವಾಂಟಿಟಿ ಕ್ಯಾರೆಟಲ್ಲಿ ಜಾಸ್ತಿ ಹಾಕಿದ್ನಲ್ಲ, ಕ್ವಾಂಟಿಟಿ ಜಾಸ್ತಿ ಆದರೆ ಸೇರಿಸ್ಕೊಳ್ಳೋಣ, ಅಟ್ಲೀಸ್ಟ್ ಈಕ್ವಲ್ ಆದರೆ ಎಲ್ಲನೂ ಬೇಡ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ದಿವಸ ಮಾಡ್ಕೊಳ್ಳೋಣ ಅಂತ.
ಇದಕ್ಕೆ ನೋಡಿ ಪುದೀನ ಒಂದು ಇಡಿಯಷ್ಟು ಮುಷ್ಟಿಯಲ್ಲಿ, ಅದು ಆ್ಯಕ್ಚುಲಿ ಅದನ್ನು ವೀಡಿಯೋ ಕ್ರಾಪ್ ಮಾಡ್ತೀನಿ. ನಿಂಬೆಹಣ್ಣು ನಾನು ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅಥವಾ ಮೆಣಸಿನ ಪುಡಿ ಬೇಡ ಅಂತಂದರೆ ಚಾಟ್ ಮಸಾಲ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಪಿಂಕ್ ಸಾಲ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ನಾರ್ಮಲ್ ಸಾಲ್ಟ್ ಅಡುಗೆಗೆ ಏನು ಯೂಸ್ ಮಾಡ್ತಿದ್ದೀವೋ ಆ ಸಾಲ್ಟೇ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಏನು ಮಾಡಿದ್ದೆ ಅಂತಂದರೆ ಚಿಯಾ ಸೀಡ್ಸ್ ಇರುತ್ತಲ್ಲ, ಅದನ್ನು ಒಂದು 5 ಮಿನಿಟ್ಸ್ ನೀವು ಜ್ಯೂಸ್ ಮಾಡೋದಕ್ಕಿಂತ ಮುಂಚೆನೇ ನೆನೆಹಾಕ್ಬಿಟ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದು ಕೂಡ ತುಂಬ ಚಿಯಾ ಸೀಡ್ಸು ಕೂಡ PCOS ಮತ್ತು ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇದೆ, ಕಾನ್ಸ್ಟಿಪೇಷನ್ ಇದೆ, ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ. ಸೊ ಇದನ್ನು ಫಿಲ್ಟರ್ ಮಾಡಬೇಕು. ನಾನು ಹಂಗೆ ಲೈಕ್ ಮತ್ತು ಒಂದು ಸ್ವಲ್ಪ ಇದು ಐಸ್ ಕ್ಯೂಬ್ಸು ಕೂಡ ಆ್ಯಡ್ ಮಾಡಿದೆ, 1 2 3. ಇದೊಂದು ಸ್ವಲ್ಪ ಫಿಲ್ಟರ್ ಆಗ್ತಿರಲಿಲ್ಲ, ಅದಕ್ಕೆ ಕೈಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿನ ಹಾಕಿದ್ದೀನಿ, ಒಂದೊಂದು ಶುಂಠಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ರೆ ಜಜ್ಜಿ ಸಾಕು. ಜಜ್ಜಿ ಹಾಕಿ ನೋಡಿ ಈ ಥರ ಇದೆ ಲಾಸ್ಟಲ್ಲಿ. ನಾನು ಚಿಯಾ ಸೀಡ್ಸ್ 2 ಕಪ್ ಮಾಡಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.